ಗಾಯ್ಸ್ ಅದೇನೋ ನೈಫ್ ತೊಗೊಂಡು ಚಸ್ಮಾ ಸಖತ್ ಕಾಣಿಸ್ತಾ ಇದೆ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಮತ್ತೊಂದು ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್. ಗಾಯ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ಜಸ್ಟ್ ಇವಾಗ ತಾನೇ ಇದ್ದೆ. ಈಗ ಹೋಗ್ಬಿಟ್ಟು ಟಿಫಿನ್ ಮಾಡಬೇಕು. ಏನು ಟಿಫಿನ್ ಅಂತ ತಿನ್ಬಿಟ್ಟು ನೋಡೋಣ ಬನ್ನಿ ಗಾಯ್ಸ್, ಹೋಗೋಣ. ಗಾಯ್ಸ್ ಬೆಳಗ್ಗೆ ಇರೋದ್ರಿಂದ ಫಸ್ಟ್ ಮೊಟ್ಟೆ ಕುಡಿತೀನಿ. ಬನ್ನಿ ಗಾಯ್ಸ್ ಕುಡಿದ್ಬಿಟ್ಟು ಹೋಗೋಣ. ಗಾಯ್ಸ್ ನೋಡ್ಬೋದು ಬೆಳಗ್ಗೆ ಬೆಳಗ್ಗೆ ಟಿಫಿನ್ಗೆ ಸೊಪ್ಪು ಸಾರು ಅನ್ನ. ಸಂಡೇ ಆದ್ರೂ ಸಂಡೇ ಆದ್ರೂ ಸೊಪ್ಪು ಸಾರು ತಿನ್ಬೇಕು ಗಾಯ್ಸ್. ಸಂಡೇ ಎಲ್ಲ ನಾನ್ ವೆಜ್. ನಮ್ಮ ಮನೇಲಿ ನೋಡಿದ್ರೆ ಸೊಪ್ಪು ಸಾರು. ಗಾಯ್ಸ್ ಮೊನ್ನೆ ಎಲ್ಲಿ ಚಿನ್ನ ಅದು ಮನೆ ಓಪನಿಂಗ್ ಹೋಗಿ ಇದಕ್ಕೆ ತಾಂಬಂದಿದ್ದಲ್ಲ ತುಳಸಿ ಗಿಡ. ಅದು ಮನೆ ಓಪನಿಂಗ್ ಅಂತ ಹೋಗ್ಬಿಟ್ಟು ನಮ್ಮ ತಂಗಿ ಮತ್ತು ಚಿನ್ನು ಒಂದು ತುಳಸಿ ಗಿಡ ತೊಗೊಂಬಂದಿದ್ರು, ಅಲ್ಲಿ ಕೊಟ್ಟಿದ್ರು. ಅದನ್ನ ಈಗ ತುಳಸಿ ಗಿಡ ಹಾಕಬೇಕು. ಚಿನ್ನಿ ಬಾ ಇಲ್ಲಿ. ಇದು ಟಬ್ ಐತಪ್ಪ, ಇದು ಇದಾಗ ಹಾಕೋಣಂತೀಯ. ಇಷ್ಟು ದೊಡ್ಡದು ಹೋಲ್ ಆಗ್ಬಿಡುತ್ತಲ್ಲ, ಮಣ್ಣೆಲ್ಲ ನೀರು ಹಾಕಿದ್ರಲ್ಲ ಮಣ್ಣೆಲ್ಲ ಹಂಗೆ ಹೋಗ್ಬಿಡುತ್ತೆ ಅನ್ಸುತ್ತೆ ಕೆಳಕ. ಚಲ್ಕಿಯಲ್ಲಿ ಚಲ್ಕಿ ಬೇಕು ಚಿನ್ನಿ, ಇಲ್ಲಿ ಕಾಲು ಇಡೋಕ್ಕೆ ಭಯ ಆಗುತ್ತೆ. ಏನಿರ್ತಾವ ಯಾಮರ್ ಚಲ್ಕಿ ಅಲ್ಲದು. ಅದು ತಗೊಳ್ಳೋಣ ಬಾ. ಅದು ಮತ್ತೆ ಅದು ಎರಡು ತಗೊಂಡು ಅದ್ರಾಗ ಏಕ್ ತಗೊಳ್ಳೋಣ. ಇದನ್ನು ತಗೊಳ್ಳೋಣ ಒಂದು, ಇದು ತಗೊಳ್ಳೋಣ. ಇದ್ರೊಳಗೆ ಮಣ್ಣು ತುಂಬ್ಕೊಂಬರೋಣ. ಇರುತ್ತಂತೆ ಆ ತುಳಸಿ ಗಿಡ ಹಾಕಿದ್ರ ದೊಡ್ಡ ಹೋಲ್ ಆಗೈತದ. ಮಣ್ಣೆಲ್ಲ ಹಂಗೆ ನೀರು ಹಾಕಿದ್ರೆ ಕರಿಕೊಂಡು ಹೋಗೇ ಬಿಡುತ್ತೆ ನಮ್ಮ ಮಣ್ಣೆಲ್ಲ. ಗಾಯ್ಸ್ ಇವಾಗ ಇಲ್ಲೇ ಒಂದು ಪ್ಲಾಸ್ಟಿಕ್ ಡಬ್ಬ ಬಿದ್ದಿತ್ತು. ಇದನ್ನು ತೊಗೊಂಡು ಮಣ್ಣು ಹಾಕ್ಬಿಟ್ಟು ಅದ್ರೊಳಗಡೆ ಗಿಡ ಹಾಕೋದು. ಮಣ್ಣು ತೋಡ್ಕೊಂಡು ಏನಿದು ಯಾವುದೋ ಒಂದು ಸಣ್ಣ ಬಾಯಿ ಗುದ್ಲಿ ಅಂತ ಸಿಕ್ಕಿದೆ. ಗುದ್ಲಿ ಮತ್ತು ತಾಪೆ ತೊಗೊಂಡು ಎತ್ತಾಕೋದು. ಏನಕ್ಕೆ ಬಿಸಾಕ್ಯಾರ ಅಂದ್ರೆ ಚಿನ್ನಿ, ಇವರು ಹೋಲ್ ಮಾಡಿರಲ್ಲ ನೋಡಿ, ಎಲ್ಲೂ ಹೋಲ್ ಮಾಡಿಲ್ಲ. ಯಾಕೋ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಹೋಲ್ ಮಾಡ್ಬೇಕು. ಯಾಕೆ ಹೇಳು, ಹೋಲ್ ಮಾಡಿಲ್ಲ ಅಂದ್ರೆ ಅದು ಹಂಗೆ ನೀರು ಅದ್ರೊಳಗೆ ಸ್ಟೋರ್ ಆಗಿ ಮಣ್ಣೆಲ್ಲ ಕೊಳ್ತು ಹೋಗ್ಬಿಡುತ್ತೆ. ನೀರು ಬಸ್ ಹೋಗ್ಬಿಡ್ಬೇಕು, ಇರಬಾರ್ದು. ಎಲ್ಲೋ ಒಂದು ಎರಡು ಕಡೆ ಹೋಲ್ ಮಾಡಿ ಕೆಳಗೆ ಒಂದು 3-4 ಹೋಲ್ ಮಾಡಿದ್ರೆ ಕರೆಕ್ಟ್ ಆಗುತ್ತೆ. ಇದನ್ನು ತೊಗೊಳ್ಳೋಣ, ಬೇರೆ ಏನಂತ ತೊಗೊಳ್ಳೋಣ. ಬೇಸೈತಾನೆ, ಇದನ್ನು ತೊಗೊಳ್ಳೋಣ. ಹಾಂ ಹಿಡ್ಕೊ, ನಾನು ತೆಗಿತೀನಿ. ನೀವು ಫೋನ್ ಹಿಡ್ಕೊ. ನೋಡು ಮಣ್ಣೆಲ್ಲ ಹೆಂಗಾಗುತ್ತೆ. ಇದು ಹಿಂದೆ ಇಲ್ಲೊಂದು 1 ಅಥವಾ 2-3 ಹೋಲ್ ಮಾಡಿದ್ರೆ ನೀರು ಬಿದ್ದಿರೋದೆಲ್ಲ ಹೋಗಿರೋದು. ಹಿಂಗೆ ಹೋಲ್ ಮಾಡಿದ್ರೆ ಇಲ್ಲಿಂದ ಹೋಗಿರುತ್ತೆ, ಇಲ್ಲಿ ಕೆಳಗಿರುತ್ತಲ್ಲ ಹಂಗೆ ಇರುತ್ತೆ. ಇದನ್ನು ತೊಗೊಂಬರ್ತೀನಿ ತಡ್ತೀನಿ. ಕೊಡಿ ಇಲ್ಲಿ ಚಲ್ಕಿ. ಚಲ್ಕಿ ಅಂತ ಇದು ಕೊಡು. ಟ್ಯಾಪಿ ಹೋಲ್ ಮಾಡೋಣ. ತುಂಬ ಸ್ಟ್ರಾಂಗ್ ಇದೆ ಇದು, ತುಂಬ ಸ್ಟ್ರಾಂಗ್ ಇದೆ ಚಿನ್ನಿ. ನೈಫ್ ಗೀಫ್ ತೊಗೊಂಡು ಹೋಲ್ ಮಾಡೋಣ. ಹಂಗೆ ಕೈಗೆ ಮತ್ತೆ ಹಾಕೊಂಡಿದ್ಯಾ? ಪಾಪ ನೋಡ್ತು. ಅದು ಇದಕ್ಕೆ ವಾಟ್ರಿಗೆ ಯೂಸ್ ಮಾಡ್ತಾರೆ, ಅದು ನೀರಿಗೆ ಕಣ್ಣಿಗೆ ಸಿಡಿಸಿ. ನನಗೆ ಹೇಳಿದ್ರೆ ನಿನಗೆ ಅದೇನೋ ನೈಫ್ ತೊಗೊಂಡು ಕೈ ಕಟ್ ಮಾಡಕ್ಕೆ ಹೋಗಿ ಕೈಯೇ ಕಟ್ ಮಾಡ್ಕೊಂಬಂದು ಇಲ್ಲಿ ಸ್ವಲ್ಪ ಕೈ ಕೊಯ್ಕೊಂಡು ಹೋಯ್ತು. ಆ ಚಾಕ್ದಿಂದ ಫುಲ್ ಮಾಂಸ ಕಾಣಂಗೆ ಕಟ್ಟಾಗ್ಬಿಡ್ತು. ಗೈಸ್ ನೋಡ್ತಾ ಇರ್ಬೋದು, ಆ ಕೈ ಕಟ್ಟಾಯಿತು. ಅದಕ್ಕೆ ಆ ಡಬ್ಬ ಎಲ್ಲ ಅಲ್ಲೇ ಬಿಸಾಕಿ ಬಂದ್ವಿ.
ನೆಕ್ಸ್ಟ್ ಯಾವುದಾದ್ರೂ ಒಂದು ಬೇರೆ ಡಬ್ಬ ತೊಗೊಂಡ್ರೆ ಆಯ್ತು ಅಂತಂದು ಹೇಳ್ಬಿಟ್ಟು. ಅದು ಬೇರೆ ನೈಫ್ ಇದು ತುಕ್ಕಿಡ್ದು ಹೋಗ್ಬಿಟ್ಟಿತ್ತು ಫುಲ್ಲು. ಇಷ್ಟೊಂದು ತುಕ್ಕಿಡ್ದು ಹೋಗಿತ್ತು, ಇದರಿಂದ ಕೈ ಕಟ್ಟಾಗಿದೆ. ಟಿ ಟಿ ಇಂಜೆಕ್ಷನ್ ಮಾಡಿಸ್ಕೇಳಬೇಕು. ಏನಕ್ಕಂದರೆ ನೋಡ್ತಾ ಇರ್ಬೋದು ಎಷ್ಟು ತುಕ್ಕಿಡ್ದಿದೆ ನೈಫು. ಟಿ ಟಿ ಇಂಜೆಕ್ಷನ್ ಮಾಡಿಸ್ಕೊಂಡಿಲ್ಲ ಅಂದರೆ ಏನಾದರೂ ನೋವಾಗ್ಬೋದಲ್ಲ ಚಿನ್ನಿ. ಕೈ ಕೂಡ ದಪ್ಪ ಆಗೋಯ್ತಿದ್ದು. ಸಫ್ಟಿಕ್ ಆಗ್ಬೋದಾ? ಆಯಿಂಟ್ಮೆಂಟ್ ಐತೆ ಹಚ್ಚುತ್ತೀನಿ ಬಾ. ಆಯಿಂಟ್ಮೆಂಟ್ ಯಾವ ಆಯಿಂಟ್ಮೆಂಟ್ ತೊಗೊಂಡಳು? ನೀನು ಸಣ್ಣದಿದ್ದಾಗ ಟಿಂಚರ್ ಎಣ್ಣೆ ಹಚ್ಕೊಳ್ತಿದ್ದ? ಟೀಂಚರ್ ಎಣ್ಣೆ? ಟೀಂಚರ್ ಎಣ್ಣೆ ಅದೇ ಇದು ಸರ್ಕಾರಿ ಹಾಸ್ಪಿಟ್ಲಾಗೆಲ್ಲ ಕೊಡ್ತಿದ್ರಲ್ಲ ಚಿನ್ನಿ, ಯಾವ ಹಚ್ಕೊಂತಿದ್ವಿ. ಅದ್ರದ್ದು ಆಯಿಂಟ್ಮೆಂಟ್ ಇದು. ಅದ್ರ ಅದು ಎಣ್ಣೆ ಥರ ಇರುತ್ತೆ, ಇದು ಒಂಥರ ಅದು ಒಂಥರ ಜಲ್ ಎಣ್ಣೆ ಥರ ಇರೋದು ಒಂಥರ. ನಾವು ಹೋಗಿ ಸಣ್ಣರಿದ್ದಾಗ ಬೆಲ್ಲದ ಥರ ಇರುತ್ತಲ್ಲ ಸರ್, ಬೆಲ್ಲದ್ದು ಆ ಥರದ್ದು ಕೊಡಿ ಸರ್ ಅಂತಿದ್ವಿ ನಾವು. ಹೌದಾ? ಅದ್ರೊಳಗೆ ಹಿಂಗೆ ಓಪನ್ ಮಾಡಿದ್ರೆ ಬೆಲ್ಲದ ಥರ ಜಲ್ ಇರುತ್ತಲ್ಲ, ಟೀಂಚರ್ ಕೊಡು ಅಂತಿದ್ವಿ ಅವಾಗ ಹಂಗಂತಿದ್ವಿ ನಾವು ತುಂಬ ಚಿಕ್ಕರಿದ್ದಾಗ. ಬೆಲ್ಲದ ಥರ ಇರುತ್ತಲ್ಲ ಸರ್, ಆ ಮೂಲಮ್ ಕೊಡ್ರಿ ಸರ್ ಅಂದ್ರೆ ಅದನ್ನೇ ಕೊಡೋರು. ಗಾಯ್ಸ್, ಇದೇ ತುಳಸಿ ಗಿಡ ಹಾಕಕ್ಕಂತ ಆ ಡಬ್ಬ ರೆಡಿ ಮಾಡೋಣಂತ ಹೋದ್ವಿ. ನೋಡಿದರೆ ಕೈಯೇ ಕಟ್ ಮಾಡ್ಕೊಂಬಂದ್ವಿ ಗಾಯ್ಸ್. ಆ ಡಬ್ಬ ಎಲ್ಲ ಬಿಸಾಕಿ ಬಂದ್ವಿ. ಎಲ್ಲಿ ಬಿಸಾಕಿ ಚಿನ್ನಿ? ನೋಡ್ತಾ ಇರ್ಬೋದು, ಅಲ್ಲಿ ಬಿಸಾಕಿ ಬಂದ್ವಿ ಆ ಡಬ್ಬನ. ಅಲ್ಲಿ ಬಿದ್ದಿದೆ ಪಾಪ. ನೀನು ಬಿಸಾಕ್ಬಿಟ್ಟೆ ಗಾಯ್ಸ್. ಮನೇಲಿ ಇದ್ದಿದ್ದು ಬೇಜಾರಾಯಿತು. ಇದು ಬೇರೆ ಕೈ ನೋವಾಗಿತ್ತು. ಇದಕ್ಕೆ ಸ್ವಲ್ಪ ಟಿ ಟಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬ್ಯಾಂಡೇಜ್ ಹಾಕ್ಸ್ಕೊಂಬರೋಣ ಅಂತಂದು ಹೇಳ್ಬಿಟ್ಟು ಹೊರಗಡೆ ಹೊಂಟಿದ್ದೆ. ಹಂಗೆ ನನ್ನ ಫ್ರೆಂಡ್ ಪ್ರವೀಣ ಬರ್ತನಂದ, ಅವನ ಜೊತೆ ಹೊರಗಡೆ ಹೋಗಿ ಬರ್ಬೇಕೀಗ. ಈಗ ಹೊಂಟಿದ್ದೆ ಗಾಯ್ಸ್. ಮನೇಲಿ ಇಷ್ಟೊತ್ತನ ಊಟ ಮಾಡಿ ಮಲ್ಕೊಂಡಿದ್ದೆ ಸುಮ್ಮನೆ. ಸಂಡೇ ಆಗಿರೋದ್ರಿಂದ ಅಲ್ಲಿ ತಿರುಗಾಡೋದು. ಬೆಳಗ್ಗೆ ಕೈ ನೋವು ಆಗಲಿರಲಿಲ್ಲ ಅಂದರೆ ತುಳಸಿ ಗಿಡನಾದ್ರೂ ಹಾಕಿರ್ತಿದ್ವಿ. ಈಗ ನೋಡಿದ್ರೆ ಬರ್ತೀನಿ ಅಂತದಿನ ಹೋಗಿ ಬರ್ಬೇಕು ಈಗ ಹೊರಗಡೆ. ಇಲ್ಲಿ ಬರ್ತೀನಿ ಅಂದ ಗಾಯ್ಸ್, ಈ ಕಿಕ್ ಬಂಕ್ ಹತ್ರ. ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಡಿಮಾರ್ಟಿಗೆ ಹೋಗ್ತೀನಿ ಅಂದ ಅವನು, ಏನೋ ತೊಗೋಬೇಕಂತ ಡಿಮಾರ್ಟಲ್ಲಿ. ನಾನು ಇದೇ ರೂಟಿಂದ ನಡ್ಕೊಂಡು ಬಂದೆ ಈ ಕಡೆ. ಯಾವ ಕಡೆ ಹೋಗಿದ್ಲೆ? ಅಷ್ಟು ಮುಂದಕ್ಕೆ ಹೋಗಿದ್ದೆ. ಬಿಡಪ್ಪ ಬಿಡು. ಏನು ತಗೋಬೇಕು ಡಿಮಾರ್ಟ್ ಒಳಗೆ? ಒಂದೆರಡು ತಿಂಡಿ ತಗೋಬೇಕು. ಏನು ಸಿಗ್ತಾವಲ್ಲ ಕಡೆಗೆ? ಬೆಡ್ ಸಿಗ್ತಾವಲ್ಲೇ? ಓ, ಈಗ ನಿಮ್ಮ ಮಾವ್ರು ಬಂದ್ರಲ್ಲ, ಅವ್ರಿಗೆ ತಿಂದು ತೊಗೋಬೇಕೇನ? ಬೆಡ್ ಬೇಕಾ? ಹಿಂಗೆ ಬರೀ ಹಾಸಿಗೆ ಅಷ್ಟ? ಗಾಯ್ಸ್ ನೋಡ್ಬೋದು, ಗಾಡಿ ಇವಾಗ ಇಲ್ಲಿ ಪಾರ್ಕ್ ಮಾಡಿದ್ವಿ. ಬಾಲೆ ಹೋಗೋಣ. ಗಾಯ್ಸ್, ನಾವು ಬಂದಿದ್ವಿ ಡಿಮಾರ್ಟ್ಗೆ. ಹೆಬ್ಗೋಡಿ ಡಿಮಾರ್ಟ್ ಇದು. ಹೆಬ್ಗೋಡಿ ಅಲ್ಲ, ಬೊಮ್ಮಸಂದ್ರ ಡಿಮಾರ್ಟ್. ಸಾರಿ, ಬೊಮ್ಮಸಂದ್ರ ಡಿಮಾರ್ಟು. ನಾನೇನೋ ಮಂತ್ ಎಂಡ್ ಒಬ್ಬರು ಇರಲ್ಲ ಅನ್ಕೊಂಡಿದ್ದೆ. ಯಾವಾಗಂದ್ರೆ ಯಾಕಂದ್ರೆ ಬರೀ ಮಂತ್ ಸ್ಟಾರ್ಟಿಂಗ್ ಒಳಗೆ ಬರ್ತೀವಿ. ಅಲ್ಲಿ ನಾವು ಫುಲ್ ರಶ್ ಇರೋದು. ಅವು ಟ್ರೇ ಇದಾವಲ್ಲ, ಆ ಟ್ರೇ ಕೂಡ ಸಿಗ್ತಿರ್ಲಿಲ್ಲ ನೋಡ್ಲೆ ಪ್ರೋಣ ಮಂತ್ ಸ್ಟಾರ್ಟಿಂಗ್ ಒಳಗೆ. ನೀನು ಯಾವಾಗನ ಬಂದು ಮಂತ್ ಸ್ಟಾರ್ಟಿಂಗ್ ಡಿಮಾರ್ಟ್ಗೆ? ಫೋನ್ ಅಲೋ ಮಾಡಲ್ಲಪ್ಪ, ವಿಡಿಯೋ ಮಾಡಕ್ಕೆ ಒಳಗೆ ಯಾರು ಅಲೋ ಮಾಡಲ್ಲ. ನಾವೇನಾದರೂ ವಿಡಿಯೋ ಮಾಡಿದ್ರೆ ಬಂದು ಫೋನ್ ಇಸ್ಕೊಂಡು ಹಣ ಡಿಲೀಟ್ ಮಾಡೋ ವಿಡಿಯೋ ಅಂತಾರೆ. ಚಸ್ಮಾ ಸಖತ್ತ ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್, ನಾವು ದಿಮ್ ಖರೀದಿ ಮಾಡೋಕ್ಕೆ ಸ್ಪೆಟ್ ಹಾಕೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ನನ್ನ ಫ್ರೆಂಡ್ ದಿಮ್ ಖರೀದಿ ಮಾಡ್ಬೇಕಂತ ಸ್ಪೆಟ್ ಹಾಕೊಂಡ್ಬಿಟ್ಟಾನೆ. ಈಗ ಯಾರಾದರೂ ಡಿಮಾರ್ಟ್ನವ್ರು ನೋಡಿದ್ರೆ ಬಂದ್ ಮಾಡ್ಸಿರ್ತಾರೆ. ಗಾಯ್ಸ್, ಜಸ್ಟ್ ಈಗ ತಾನೇ ಡಿಮಾರ್ಟಿಂದ ಡ್ರೈ ಫ್ರೂಟ್ಸು, ಆ ತೆಲ್ದಿಂಬು ಏನೇನು ತೊಗೊಂಡೆ ಪ್ರೋಣ, ಅವು ಏನೇನೋ ತೊಗೊಂಡಿದ್ದಾನೆ. ಸ್ವಲ್ಪ ಪಡ್ಡು ಹಂಚು ಅದೆಲ್ಲ ಸೇರಿಬಿಟ್ಟು ಟೋಟಲ್ ಎಲ್ಲ ಸೇರಿ ಒಂದು 1900 ರೂಪಾಯಿ ಆಯಿತು. 1350. ನಿಮ್ಮದು 1000. ಹಾಂ, ಟೋಟಲ್ ಎಲ್ಲ ಸೇರಿ ಒಂದು 1700 ರೂಪಾಯಿ ಆಯಿತು ಗಾಯ್ಸ್. ಡಿಮಾರ್ಟಲ್ಲಿ ಇಷ್ಟು ಸಾಮಾನು ತಗೊಂಡ್ರು 1700 ರೂಪಾಯಿ ಆಗಿರುತ್ತೆ. ನಮಗೆ ಗೊತ್ತಾಗಿರಲ್ಲ, ಬಿಲ್ ಮಾಡ್ಸೋಕಾರನೇ ಗೊತ್ತಾಗೋದು. ಇಷ್ಟೊಂದು ತೊಗೊಂಡ್ಬಿಟ್ಟು ನಾವು ಐಟಮ್ ಅಂತಂದು ಹೇಳಿ ಅಲ್ಲಲ್ಲ. ತಣ್ಣ ತೆಗಿತೀನಿ. ನೋಡ್ಬೋದು, ಈಗ ಗಾಡಿ ಮುಂದೆ ಡಿಕ್ಕಿಲಿ ಇಟ್ಕೊಂಡ ಬಿಲ್ಲಲ್ಲಿ ಹಾಕಿದ. ಇದನ್ನೊಂದು ಡಿಕ್ಕಿ ಒಳಗೆ ಹಾಕ್ಬಿಡ್ತೀನಿ ಲೇಪ್ರವಣ, ಆಮೇಲೆ ಅಲ್ಲೇ ಇಸ್ಕೊತೀನಿ.
ಇವ್ನು ನೋಡಿದ್ರೆ ಇಷ್ಟು ದೊಡ್ಡದು ಹೆಲ್ಮೆಟ್ ಇಟ್ಟಾನಪ್ಪ, ಅದ್ರಾಗ ಎಲ್ಲಿ ಹಿಡಿಸ್ತಾವಲ್ಲ. ಏಯ್ ಯಾಕೆ ಸರ್ ಹಾಕಲೇ. ಆಯ್ತು ಎಲ್ಲ ಇದ್ರೊಳಗೆ ಹಾಕ್ಬಿಟ್ವಿ ಡಿಕ್ಕಿ ಒಳಗೆ. ನೋಡ ಹೆಂಗಿಲ್ಲ ಬಿಲ್ ನೋಡಿ ಆಚಾರ ಅನ್ಸಿತ್ತಿಲ್ಲ. ನಾನು 1000 ರೂಪಾಯಿ ಆಗುತ್ತೆ ಅನ್ಕೊಂಡು 1305 ರೂಪಾಯಿಗೆ ಹಂಗೆ 1000 ರೂಪಾಯಿ ಆಗುತ್ತೆ ಅನ್ಕೊಂಡು ಹೇಳಿ ಹಂಗೆ ಬಂದಿದ್ದಾನ. ಗಾಯ್ಸ್ ನೋಡ್ಬೋದು, ಇದೆ ಬಂಸಂದ್ರ ಡಿ ಮಾರ್ಟು. ಎಷ್ಟು ದೊಡ್ಡದಾಗಿದೆ. ಸ್ಟಿಕ್ ಹಾಕಂಗಿಲ್ಲ ಬಾ, ಹೊರಗೆ ಹೋದ್ಮೇಲೆ ಸ್ಟಿಕ್ ಹಾಕೋಣ. ಅಲ್ಲಿವರೆಗೂ ಸ್ಟಿಕ್ಕಿಗೂ ನಮಗೆ ಸಂಬಂಧ ಇಲ್ಲ. ಇಲ್ಲೆಲ್ಲ ಸ್ಟಿಕ್ ಹಿಡ್ಕೊಂಡು ಸೆಲ್ಫಿ ವಿಡಿಯೋ ಮಾಡಂಗಿಲ್ಲ. ಬರ್ತೈತೆ ಬಾ. ಅವು ಇಟ್ಕೊಳಕ್ಕೆ ಬೇಸಾಗತ್ತ ತೆಲ್ದುಂಬಲ್ಲಿ. ಈಗ ಇದು ಎಲ್ಲಿ ತಗೊಂತಿ, ಬೆಡ್ ಎಲ್ಲಿ ತಗೊಂತಿ? ಎಬ್ಗೋಡೆ ನೋಡಂಬ. ಬೆಡ್ ಎಬ್ಗೋಡೆ ತೊಗೊಂತೀಯಾ? 305 ರೂಪಾಯಿ ಹಾಕ್ಸ್ಬೇಕಲ್ಲೇ ನಾನು. ಯಾವ್ದು 305 ರೂಪಾಯಿ? ಅದು ಹಾಕಿದಲ್ಲ ನೀವು. ಅಲ್ಲಿ ಮನೆಗೆ ಹೋದ್ಮೇಲೆ ಹಾಕ್ಸ್ಬಂತವ, ಈಗ ಯಾಕೆ ಹಾಕಿಸ್ತೀಯ? ಈಗ ಅಲ್ಲೊಂದು TT ಇಂಜೆಕ್ಷನ್ ಮಾಡಿಸ್ಕೊಂಡು ಒಂದಿಷ್ಟು ಇದಕ್ಕೊಂದು ಬ್ಯಾಂಡೇಜ್ ಕಟ್ಸ್ಕೊಂಡು ಹೋಗೋಣ. ಕೈ ಬರ್ತಾ ಬರ್ತಾ ಬಾವು ಜಾಸ್ತಿ ಆಗ್ತದಲ್ಲೇ. ಹಾಂ ಬಿಡು. ಇದು ಯಾರು ನಮ್ಮ ಹುಡುಗಿದು ಫೋನ್? ಗಾಯ್ಸ್ ಎಲ್ಲ ತೊಗೊಂಡು ಈಗ ಹೋಗ್ತಾ ಇರೋದು. ಎಲ್ಲಿಟ್ಟಿಲ್ಲ ಫೋನ್? ಮತ್ತೆ ಅಲ್ಲೇ ಇಟ್ಟೀಯ ನೀನು? ಬೇಕಂದ್ರೆ ನಾನು ನೋಡ್ತಿದ್ದಲ್ಲೇ, ನೀನು ಅವತ್ತೇ ಹೇಳ್ದೆ, ಮತ್ತೆ ಅದು ಏನು ಹೇಳಲೇ ಇಲ್ಲ ನೀನು. ಇವತ್ತು ಬರ್ತೀಯ ಮತ್ತೆ ಹೋಗೋಣ, ನೋಡೋಣ ಅಲ್ಲಿ. ನಾನು ಬಿಟ್ಟು ಬರೋಕ್ಕೆ ಬರ್ತೀಯಲ್ಲ, ಅಲ್ಲೇ ತೋರಿಸ್. ತಡೀಲಿ ಅವಸರ ಮಾಡಬೇಡ. ಅವಸರವೇ ಅಪಘಾತಕ್ಕೆ ಕಾರಣ. ಮೊದಲ ನನ್ನ ಬೇರೆ ಎಡ್ಗಣ್ಣು ಹೊರ್ಕೊಳತ್ತೆ ಇವತ್ತು. ಡೆಲ್ಟಾ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ಗಾಯ್ಸ್, ಇದು ಬಂಸಂದ್ರ ಮೆಟ್ರೋ ಸ್ಟೇಷನ್. ಎಬ್ಗೋಡಿ ಗಾಯ್ಸ್ ನೋಡಿ, ದೊಡ್ಡ ಜಾತ್ರೆನ ನೋಡ್ಬೇಕಾಗುತ್ತೆ. ಎಬ್ಗೋಡಿ ಸಂಡೇ ನೋಡ್ಬೇಕಂದ್ರೆ ಎರಡು ಕಣ್ಣು ಸಾಲದು ಅಲ್ಲೇ. ಒಂದಿಷ್ಟು ಫ್ರೂಟ್ಸ್ ಒಯ್ಬೇಕಲ್ಲ ಇಲ್ಲಿ ಬರಕ್ಕೆ. ಜೀಪ್ ನೋಡಿ ಗಾಯ್ಸ್ ಹೆಂಗಿಟ್ಟಿದ್ರೆ. ನನ್ನ 1000 ರೂಪಾಯಿ ಕರೆಕ್ಟ್ ಆಗಿತ್ತಲ್ಲಿ. ಬ್ಯಾಂಕ್ ಏನು ಗೊತ್ತಾ, ಅದು ಹಾಂ ಆಗಿತ್ತು. ಹಾಂ ಡ್ರೈ ಫ್ರೂಟ್ ಅದೇ ಕರೆಕ್ಟ್ 1000 ರೂಪಾಯಿ ಲೆಕ್ಕ ಮಾಡಿದ್ದಲ್ಲ ಒಳಗೆ. ಯಾವ ಗ್ಯಾಪ್ ಒಳಗೆ ಲೆಕ್ಕ ಮಾಡಿದ್ಲಿ ನೀನು? ಗಾಯ್ಸ್ ಇದೇ ನೋಡ್ಬೋದು ಎಬ್ಗೋಡಿ. ಇದು ಎಬ್ಗೋಡಿ ಮಾರ್ಕೆಟು ಗಾಯ್ಸ್. ಸಂಡೇ ಮಾತ್ರ ಇದು ಎಬ್ಗೋಡಿ ಮಾರ್ಕೆಟ್ ಸಿಕ್ಕಾಬಟ್ಟೆ ರಶ್ ಇರುತ್ತೆ. ಕೇಳೋದು ಬಂದರೆ ತಗೊಳ್ಳೋದು. ಮಾತಾಡ್ಸ್ಕೊಂಬರ್ತೀವಿ. ಏನೋ ತಗೋಬೇಕಂದಲ್ಲಿ ನೀನು? ಗಾಯ್ಸ್ ಇದೇ ಎಬ್ಗೋಡಿ ನೋಡಿ, ಎಂಟ್ರಿ ಆದ್ವಿ. ಎಷ್ಟು ಜನ ಇಲ್ಲಿ, ತುಂಬ ಕ್ರೌಡ್ ಇರುತ್ತೆ ಸಂಡೇ ಮಾತ್ರ. ಹಾಂ ಇಲ್ಲ ಮುಂದೆ ಸಿಗ್ತಾರೆ ಬೆಡ್. ಅಲ್ಲಿ ಒಂದು ಅಂಗಡಿಲಿ ಗೊತ್ತು ಬಾ, ನಾನು ಹೋದ್ಸರಿ ಮೊನ್ನೆ ಬಂದಿದ್ದಲ್ಲ, ತಲೆದುಂಬೋಯ್ತಿದ್ದೆ ಅಲ್ಲೇ. ಅಲ್ಲಿ 200 ರೂಪಾಯಿಗೆ ಒಂದು ತಲೆದುಂಬೋಯ್ತಿದ್ದ ಪಾಪ. 200 ರೂಪಾಯಿ. ಚೆನ್ನಾಗೈತಿ. ಹಿಂಗಿಲ್ಲ, ಅದು ಒಂಥರ ಡಿಫ್ರೆಂಟ್. ಓಕೆ ಗಾಯ್ಸ್ ಇವಾಗ ಬೆಡ್ ನೋಡೋಕೆ ಬಂದಿದ್ವಿ. ಒಂದು ಬೆಡ್ ತೊಗೊತೀನಂದ ತೊಗೊಂಡು ಹೋಗ್ಬೇಕು. ಇವು ಬೆಡ್ ತಳ್ಳಗದವು. ಇವು ದಪ್ಪ ಇರೋ ನೋಡಿದ್ರೆ 500 ಹೇಳ್ತದ್ರಲ್ಲ. ಕೇಳಂಬಲ್ಲಿ ನಿನ್ಗೆ ಎಷ್ಟು ಯಾವ ರೇಟಿಗೆ ನೋಡಕತ್ತಿ ಹೇಳು? 300 ಒಂದು ಬೇಕು ಹೌದಲ್ಲ? ಡಬಲ್ಲೇ ಒಂದು 600 ಕೊಟ್ಟು ತಗೊಂಡ್ಬಿಡ್ತೀಯ? ಎಷ್ಟು ಜನ ಹೇಳಿ? ಇಬ್ಬರು ಮಕ್ಕಳಕ್ಕೆ ಬೇಕಾ? ಎಷ್ಟು ಜನ ಮಕ್ಕಳಕ್ಕೆ ಬೇಕಾ? ಹಾಂ ಇಬ್ಬರಲ್ಲೇ? ಹೌದು, ಇಬ್ರಿಗೆ ಅಂದ್ರೆ ಸಪ್ರೇಟ್ ಬೇಕಾ ಏನು ಒಂದ್ರಾಗ ಮಕ್ಕ ನಡೆಯುತ್ತೆ? ಹೌದಾ ಅಕ್ಕ, ಒಂದು ಡಬಲ್ ಬೆಡ್ ಬೇಕಿತ್ತು ಅಕ್ಕ. ಯಾವ್ದು ಬೇಕು ಸೆಲೆಕ್ಟ್ ಮಾಡಲಿ? ದಪ್ಪ ಇರೋದು ಬೇಕಾ ತೆಳಗಿರೋದು ಬೇಕಾ? ಗಾಯ್ಸ್ ಇದು ತೋರಿಸ್ಕೊಳಕ್ಕೆ ಇಲ್ಲಿ ಕ್ಲಿನಿಕ್ ಬಂದಿದ್ವಿ. ನೋಡೋಣ ಇಲ್ಲಿ ಕುಂತಾನೆ. ಏನು ಇಷ್ಟಕ್ಕೆ ಏನು ಮಾಡ್ತಾರೆ? ಎಷ್ಟು ಬಿಲ್ ಮಾಡ್ಬೋದು ಪ್ರೋಣ? ಗ್ಲೌಸ್ ಹಾಕೊಂಡು ತಿಂತಾರೆ ಅಂದ್ರೆ ಪಕ್ಕ ಒಂದು 300 ರೂಪೀಸ್ ಮಾಡ್ತಾರೆ. ಒಂದು TT ಇಂಜೆಕ್ಷನ್ 80 ರೂಪಾಯಿ.
ನಾವು ಬೆಳ್ಳಾರ ಅವಕ್ಕೆಲ್ಲ ಇದಿಲ್ಲ ಇವ್ನ ಏನಕ್ಕೆ ಮಾಡ್ತಾನೋ ಗೊತ್ತಾಗ್ತಿಲ್ಲ ನನಗೆ. ಇಲ್ಲಲ್ಲಿ ಅದು ಫುಲ್ ರಸ್ಟ್ ಹಿಡಿದ್ರ ಹೆಣ್ಮಕ್ಳು ತರಕಾರಿ ಕಟ್ ಮಾಡ್ಕೋತಾರಲ್ಲ ಅಷ್ಟೇ. ಹಂಗನ್ಬಿಟ್ರ ಅದು ಫುಲ್ ರಸ್ಟ್ ಹಿಡಿದ್ರ ಕಬ್ಬಣ ಮಷೀನಲ್ಲಿ ಹಾಕೊಂಡಿರೋದ ಕಬ್ಬಣ ಚಾಕು ಫುಲ್ ರಸ್ಟ್ ಹಿಡಿದ್ರದ ಹಳೆ ಚಾಕು. ಹಂಗಾದ್ರೆ ಇನ್ಫೆಕ್ಷನ್ ಆಗ ಹಾ ಅದಕ್ಕೆ ಭಯದಿಂದ ಬಂದಿದ್ದು. ಜಸ್ಟ್ ನಾರ್ಮಲ್ ಒಳ್ಳೆ ಸ್ಟೀಲ್ ಚಾಕುದಿಂದ ಆಗಿದ್ರೆ ಬರ್ತದೇ ಇರ್ಲಿಲ್ಲ ನಾನು. ಅದ್ರಲ್ಲಿ ಏನು ಗಲೀಜಿಲ್ಲ ನೋಡಿ, ಹಾ. ನಾನು ಕ್ಲಿಯರ್ ಮಾಡಿದ್ದೀನಿ. ಹೌದಾ? ನೋಡಿ ಓಕೆನಾ? ಇಲ್ಲೇನೋ ಬ್ಲಾಕ್ ಕಾಣಿಸ್ತಿದೆ ನೋಡಿ ಮ್ಯಾಮ್, ಅದು ಏನಂತ ನಾನು ನೋಡಿ ಮೆರ್ಲಕ್ ಮ್ಯಾಮ್ ಫುಲ್ ಹೋಯ್ತಾ ಇದೆ ರಸ್ಟ್. ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗೋನು ಚಾಕು ತಗೊಂಡು ಬಾಕ್ಸ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗೋನು. ಉಸಿರಾಡಿ ಅದು ಜಸ್ಟ್ ಸ್ವಲ್ಪ ಪೇಯ್ನ್ ಇರುತ್ತೆ. ಗಾಯ್ಸ್ ಜಸ್ಟ್ ಇವತ್ತಾನೆ ಒಂದು ಇಂಜೆಕ್ಷನ್ ಟಿ ಇಂಜೆಕ್ಷನ್ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಪಾನಿಪುರಿ ತಿಂತೇನಿಲ್ಲ ಪ್ರೋಣ? ಗೈಸ್ ಇವಾಗ ಲೈಟಾಗಿ ಇಲ್ಲಿ ಪಾನಿಪುರಿ ತಿನ್ಕೊಂಡು ಮನೆಗೆ ಹೋಗೋದು. ಪ್ರವೀಣ್ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 12 ಕಿಲೋಮೀಟ್ರ್ನ ಆಗುತ್ತೆ. ಯಾವ ಪುರಿ ಬೇಕಲ್ಲಿ? ಎಲ್ಲ ಆಯ್ತು ಎಂತ ತಿಂತಾ ಇದ್ರೆ ಗೊತ್ತಾಗುತ್ತೆ, ಏನು ತಿಂದಿಲ್ಲ ಏನು ಗೊತ್ತಾಗುತ್ತೆ. ಗಾಯ್ಸ್ ಪಾನಿಪುರಿ ತಿನ್ಕೊಂಡು ಹೋಗ್ತಾ ಇರೋದು. ಆರಾಮ ಮಕ್ಕಳು ನಿದ್ದೆ ಮಾಡ್ತಾರೆ. ಬಾಯ್ ಬಾಯ್ ಬಾಯ್. ಹಾಂ ಹಂಗೆ ಹೋಗ್ಬಿಡ್ಲಿ ಪ್ರೋಣ. ಸರ್ವಿಸ್ ರೋಡಿಗೆ ಹೋಗ್ಬೇಕಂದ್ರೆ ಹಿಂಗೆ ಹೋಗಿ ಹಿಂಗೆ ಹೋಗ್ತೀಗ. ಸರಿ ತಗೋ ಹೋಗಿರ ಹಂಗೆ ಹುಷಾರಾಗಿ. ಸರಿ ತಗೊಳ್ಳಿ ಬಾಯ್. ಗಾಯ್ಸ್ ಒಂದು ಟಿ ಇಂಜೆಕ್ಷನ್ ಮಾಡಿಸ್ಕೊಂಡು ಈ ನೋವಿಗೆ ಈ ಡ್ರೈ ಫ್ರೂಟ್ಸು ಬಾಳೆಹಣ್ಣು ಎತ್ಕೊಂಡು ಮನೆಗೆ ಹೋಗ್ತಾ ಇರೋದು. ನಮ್ಮ ಫ್ರೆಂಡ್ ಕೂಡ ಈಗ ತಾನೇ ಇಲ್ಲಿ ಮನೆ ಹತ್ರ ಡ್ರಾಪ್ ಮಾಡಿ ಅವ್ನು ಹಂಗೆ ಹೋದ. ಹಾಂ ಟಿ ಇಂಜೆಕ್ಷನ್ ಹಾಕಿದ್ರು. ಟಿ ಇಂಜೆಕ್ಷನ್ ಹಾಕ್ಸ್ಕೊಂಬಂದು ನೋಡಿ ಬ್ಯಾಂಡೇಜ್ ಮಾಡಿದ್ರು. ಅವರು ಹೇಳಿದ್ರು ಬರಬೇಕಿತ್ತಲ್ಲ ಬೇಗ ಅಂತಂದ್ರು. ಟಿ ಇಂಜೆಕ್ಷನ್ ಎಷ್ಟು ರೇಟ್ ಇರುತ್ತಾ? ಅವ್ರು ಟೋಟಲ್ 160 ರೂಪೀಸ್ ತೊಗೊಂಡ್ರು. ನಮಗೆಲ್ಲ ತಿರುಗಿಸಿ ನೋಡ್ಬೋದು ನಿಂತಲ್ಲ. ಅಲ್ಲ ಬೆರಳು ದಪ್ಪ ಆಗೈತೆ ಅಂತ ಹೇಳಿದ್ರು. ಇಲ್ಲ ಬೆರಳಿನ ದಪ್ಪ ಆಗಿಲ್ಲ. ಗಾಯ್ಸ್ ಇವತ್ತೇನೋ ಸಾಹಸ ಮಾಡಕ್ಕೆ ಹೋಗಿ ಕೈ ನೋವು ಮಾಡಿಕೊಂಡು ಟಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬರೋದಾಯ್ತು. ಆ ಥರ ಕಬ್ಬಣ ಏನಾದರೂ ಅಷ್ಟಿರೋ ಕಬ್ಬಣದಿಂದ ನೋವಾಯ್ತು ಅಂದರೆ 24 hours ಒಳಗೆ ಟಿ ಇಂಜೆಕ್ಷನ್ ಮಾಡಿಸ್ಕೋಬೇಕು. ಮಾಡಿಸ್ಕೊಂಡ್ರೆ ಬೆಟ್ರ್ ಅನಿಸುತ್ತೆ. ಅವರು ಕೂಡ ಡಾಕ್ಟ್ರು ಕೂಡ ಹೇಳಿದ್ರು 24 hours ಟಿ ಇಂಜೆಕ್ಷನ್ ಮಾಡಿಸ್ಕೋಬೇಕು ಅಂತಂದು ಹೇಳಿ ಕಳಿಸಿದ್ರು. ಫಸ್ಟು ಟ್ರೈ ಮಾಡಕ್ಕೆ 2 ಹತ್ರ ಚುಚ್ಚಿದ್ರು. ಫಸ್ಟ್ ಇಲ್ಲಿ ಕೈ ಹತ್ರ ಚುಚ್ಚಿದ್ರು, ಆಮೇಲೆ ಇಲ್ಲಿ ಚುಚ್ಚಿದ್ರು. ಡೋಸ್ ಚೆಕ್ ಮಾಡೋಕ್ಕೆ ನಿಮ್ಗೆ ಅಡ್ಜಸ್ಟ್ ಆಗುತ್ತಿಲ್ಲ ಡೋಸ್ ಅಂತ ಹೇಳ್ಬಿಟ್ಟು. ಹಾಂ ನಂಗೆ ಗೊತ್ತೇ ಇಲ್ಲ, ಯಾವಾಗ ಹಾಕ್ಸ್ಕೊಂಡಿದ್ದೀನಿ ನೆನಪೇ ಇಲ್ಲ ನಾನು. ಅದು ನೋಡ್ತಾ ಇರ್ಬೋದು ಚಿನ್ನ ಫುಲ್ಲು ರೊಟ್ಟಿ ಸುಡ್ತದೆ. ಇದು ಜಿಗಿಲ್ಲ, ಅದಕ್ಕೆ ಉದ್ದಿದ್ದಿಲ್ಲ, ಉದ್ದಕ್ಕೆ ಮಾಡಿ ಹಾಕಿದ್ದೀವಿ. ಹೌದಾ? ಜಿಗಿಲ್ಲ ಉದ್ದಕ್ಕಾಗಲ್ಲ. ಚಿನ್ನ ಫುಲ್ ಗಾಯ್ಸ್ ಫುಲ್ ರೊಟ್ಟಿ ಮಾಡಿ ಹಾಕ್ತಾರೆ ಇವತ್ತು ಊಟಕ್ಕೆ. ಅದ್ರ ಜೊತೆ ಏನು ಪಲ್ಯ ಮಾಡಿಯ ಚಿನ್ನಿ? ಸೊಪ್ಪ ಪಲ್ಯ. ಸೊಪ್ಪಲ್ಲೆ ಅಂತ ಏನಿಲ್ಲ ಗಾಯ್ಸ್, ಮಧ್ಯಾಹ್ನ ಹಾಕಿರೋ ಸೊಪ್ಪು ಸಾಂಬಾರೇ ಇವಾಗ ಊಟ ಮಾಡೋದು. ಅದಕ್ಕೆ ಸೊಪ್ಪಲ್ಲೆ ಅಂತ ಬೇರೆ ಬಿಲ್ಡಪ್ ತಗೊಂತದಾಳೆ. ನಂಗೆ ಸೊಪ್ಪಲ್ಲೆ ಅಂದ್ಕೂಡಲೇ ಡೌಟ್ ಬಂತು ನನಗೆ. ನೀರು ಕುಡಿಯಕ್ಕೆ ಇಟ್ಕೊಂಡ್ರೆ ಸಾಕು. ಬಿಸಿನೀರು. ಬಿಸಿನೀರಾ? ನಾನು ಕೊಡು, ನಾನು ಕುಡಿತೀನಿ. ಕುಡಿತೀಯ ನೀನು? ಬಿಸಿ ಆರೋಗಿದೆ ಆಯ್ತಾ ಬಿಸಿ? ಆಗಿದೆ, ಸ್ವಲ್ಪ ಇದೆ. ಗಾಯ್ಸ್ ಇವಾಗ ಊಟ ಮಾಡ್ತಿದ್ವಿ. ರೊಟ್ಟಿ, ಸೊಪ್ಪು ಸಾಂಬಾರು, ಅದ್ರ ಜೊತೆ ಎಗ್ ಪಲ್ಯ. ಊಟ ಮಾಡಿದ್ರೆ ಗಾಯ್ಸ್ ಹೊಟ್ಟೆ ತುಂಬೋದು, ಇಲ್ಲಾಂದ್ರೆ ಹೊಟ್ಟೆನೂ ತುಂಬ್ದಂಗೆ ಆಗಲ್ಲ. ಇದೇನೋ ಒಂಥರ ಹಿಡ್ಕೊಂಡು ಊಟ ಮಾಡ್ತಿದ್ವಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ. ಈ ಬೇಳು ಕೂಡ ಅಷ್ಟೊಂದು ಯೂಸ್ ಆಗಲ್ಲ. ಯೂಸ್ ಆಗೋದೇ 3 ಬೇಳು. ಇದು ಕೂಡ ಅಷ್ಟು ಸಪೋರ್ಟ್ ಬರಲ್ಲ ಈ ಬೇಳು ಸಪೋರ್ಟಿಗಿಲ್ಲ ಅಂದರೆ. ಗಾಯ್ಸ್ ಜಸ್ಟ್ ಇವತ್ತಾನೆ ಊಟ ಆಯಿತು, ವಾಕಿಂಗ್ ಮಾಡ್ಕೊಂಬಂದ್ವಿ. ಇವಾಗ ಟೈಮ್ ಬಂದುಬಿಟ್ಟು 10 PM ಆಗಿದೆ ಗಾಯ್ಸ್. ಇವಾಗ ಇನ್ನೇನು ಮಲ್ಕೋಬೇಕು. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಗಾಯ್ಸ್. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್ ಗಾಯ್ಸ್.